ಇದನ್ನು 1992ನೇ ಇಸ್ವಿನಲ್ಲೇ ತಾಂಡಗಳನ್ನು ರೆವಿನ್ಯೂ ಗ್ರಾಮಗಳನ್ನಾಗಿ ಮಾಡಬೇಕು ಅಂತೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರೇ ಪ್ರಯತ್ನ ಮಾಡಿದರು. ಗೊತ್ತಿಲ್ಲ, ಸುಮ್ಮನೆ ಹೇಳಕ್ ಹೋಗಬೇಡಿ ಏನು. ಆಮೇಲೆ ನಾವು ಅಧಿಕಾರದಲ್ಲಿದ್ದಾಗ ಕಾಗೋಡು ತಿಮ್ಮಪ್ಪನವರು ರೆವಿನ್ಯೂ ಮಂತ್ರಿಯಾಗಿದ್ದರು. ಅವರು ಫಾರೆಸ್ಟ್ ಆಕ್ಟ್ಗೆ ಮತ್ತು ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ಗೆ ತಿದ್ದುಪಡಿಗಳನ್ನು ತಗೊಂಡು ಹೇಗೆ ಉಳುವವನೇ ಭೂಮಿ ಒಡೆಯ ಅಂತ ಮಾಡಿದ್ರು ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್, ವಾಸಿಸುವವನೇ ಮನೆ ಒಡೆಯ ಅಂತ ಕಾನೂನನ್ನು ಮಾಡಿದ್ರು. ಇದು ಒಂದು ಐತಿಹಾಸಿಕವಾದಂಥ ಕಾನೂನು. ಈ ಕಾನೂನು ಅಸೆಂಬ್ಲಿನಲ್ಲಿ ವಿಧಾನ ಪರಿಷತ್ನಲ್ಲಿ ಪಾಸ್ ಆಯಿತು. BJP ಅವರು ಮಾಡೋದಲ್ಲ ಈ ಕಾನೂನನ್ನು, ಗೊತ್ತಾಯ್ತಾ? ಕಾಗೋಡು ತಿಮ್ಮಪ್ಪನವರು ರೆವಿನ್ಯೂ ಮಂತ್ರಿ ಆಗಿದ್ದಾಗ ಮಾಡಿದ್ದು. ನಾನು ಇದನ್ನು ಮಾಡೋದಕ್ಕಿಂತ ಮುಂಚಿತವಾಗಿ ನರಸಿಂಹಯ್ಯನವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿಯನ್ನು ಮಾಡಿದ್ದೆ. ಹಟ್ಟಿಗಳು, ತಾಂಡಗಳು, ಮಜರೆಗಳು, ಕುರುಬರಟ್ಟಿ, ನಾಯಕರಟ್ಟಿ ಇವೆಲ್ಲವನ್ನು ಕೂಡ ರೆವಿನ್ಯೂ ಗ್ರಾಮಗಳನ್ನಾಗಿ ಮಾಡಬೇಕಾದ್ರೆ ಏನು ಮಾಡಬೇಕು ಅಂತೇಳಿ ರಿಪೋರ್ಟ್ ಕೊಡಲಿಕ್ಕೆ ನರಸಿಂಹಯ್ಯನವರ ಅಧ್ಯಕ್ಷತೆಯಲ್ಲಿ ಸಮಿತಿ ಮಾಡಿ. ಅದಾದಮೇಲೆ ಹೀರಾ ನಾಯ್ಕ್ ಅಂತೇಳಿ ಒಬ್ಬರು IAS ಆಫೀಸರ್ ಇದ್ದರು. ಅವ್ರನ್ನ ನೋಡಲ್ ಆಫೀಸರ್ ಆಗಿ ಮಾಡಿ ಆ ಮೂಲಕ ಅವರಿಂದ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡೋದು, ಗೊತ್ತಾಯ್ತಾ? ಈಗ ಇವರು BJP ಅವರು ಏನೂ ಮಾಡದೇನೆ 3.5 ವರ್ಷದಿಂದ ಈಗ ಇದ್ದಕ್ಕಿದ್ದಾಗ ನಾವೆಲ್ಲ ಮಾಡಿಕೊಟ್ಟ ಮೇಲೆ ಅಡುಗೆ ಎಲ್ಲ ಮಾಡಿದವರು ನಾವು, ಉಣ್ಣವರು ಇವರು. ಈಗ ನೋಡಿ, ಎಲೆಕ್ಷನ್ ಬಂದಿದೆ ಅಂತೇಳಿ ತಾಳಪ್ಪ ಮರ. ಈಗ ಅದನ್ನು ನರೇಂದ್ರ ಮೋದಿ ಅವ್ರನ್ನ ಕರೆಸಿ ಅವರಿಗೆ ತಪ್ಪು ಚಿತ್ರ ಕೊಟ್ಟು ನಾವೇ ಮಾಡೋದು ಅಂತ ಅನ್ನೋ ರೀತಿಯಲ್ಲಿ ಅದನ್ನು ಬಿಂಬಿಸಲಿಕ್ಕೆ ಹೊರಟಿದ್ದಾರೆ. ಬಟ್ ಇದನ್ನು 1992ನೇ ಇಸ್ವಿನಲ್ಲೇ ತಾಂಡಗಳನ್ನು ರೆವಿನ್ಯೂ ಗ್ರಾಮಗಳನ್ನಾಗಿ ಮಾಡಬೇಕು ಅಂತೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರೇ ಪ್ರಯತ್ನ ಮಾಡಿದರು.